60 ವರ್ಷ ಆಳಿದ್ರು ಕಾಂಗ್ರೆಸ್ನವರು, ಏನು ಮಾಡಿದ್ರು 60 ವರ್ಷ ಎಲ್ಲಿ ಹೋದ್ರು ಅದೊಂದು ಫಸ್ಟ್ ಡೈಲಾಗ್ ಅದು. ಇವ್ರು ಮಾತಾಡೋ ಹಕ್ಕು ಕೊಟ್ಟಿದ್ದೀವಲ್ಲ, ಇವ್ರ ಮಕ್ಳಿಗೆ ವಿದ್ಯಾ ಕೊಟ್ಟಿದ್ದೀವಲ್ಲ, ಇವ್ರ ಮಕ್ಳಿಗೆ ಡ್ಯಾಮ್ ಕೊಟ್ಟಿದ್ದೀವಲ್ಲ, ಇವ್ರಿಗೆ ಧ್ವನಿ ಕೊಟ್ಟಿದ್ದೀವಲ್ಲ, ಆ ಧ್ವನಿ ಕೊಟ್ಟಿದ್ದೆ ಕಾಂಗ್ರೆಸ್ ಪಾರ್ಟಿ. ಪ್ರೈಮ್ ಮಿನಿಸ್ಟರ್ ಮಾಡಿದ್ವಲ್ಲ, ಆ ಪ್ರೈಮ್ ಮಿನಿಸ್ಟರ್ ಸ್ಥಾನ ಕ್ರಿಯೇಟ್ ಮಾಡಿದ್ದೆ ಕಾಂಗ್ರೆಸ್ ಪಾರ್ಟಿ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಮಾತು ಹೇಳಿದ್ದಾರೆ ಸರ್ ಇವತ್ತು, ಬಿ ಲಾಯಲ್ ಟು ಕಾನ್ಸ್ಟಿಟ್ಯೂಷನ್ನು, ನಾಟ್ ದಿ ಪೊಲಿಟಿಕಲ್ ಪಾರ್ಟೀಸ್ ಅಂತ. ಬಹಳ ಸೂಕ್ತವಾದಂಥ ಮಾತು ಸೂಕ್ತ ಸಮಯದಲ್ಲಿ ಹೇಳ್ತಾರೆ. ಸಂವಿಧಾನ ಬಹಳ ಮುಖ್ಯ. ಸಂವಿಧಾನ ನೀವು ಮಾತಾಡೋ ಶೈಲಿ, ನೀವು ಮಾತಾಡೋ ಹಕ್ಕಿ ಸಂವಿಧಾನ ನಿಮ್ಗೆ ಕೊಟ್ಟಿದೆ. ಅವ್ರು ಎಲ್ಲ ಕಂಪ್ನಿಗಳೆಲ್ಲ ಟೇಕ್ ಓವರ್ ಮಾಡ್ಬಿಟ್ಟು ಎಲ್ಲ ಟಿವಿ ಕಂಪ್ನಿ ಎಲ್ಲ ಅವ್ರ ಏಜೆಂಟ್ ತರ ಮಾಡ್ಕೊಡ್ತಾರೆ. ಗ್ಯಾರಂಟಿ ಯೋಜನೆಗಳ ಕಾರಣದಿಂದ ರಾಜ್ಯ ದಿವಾಳಿ ಆಗಿಬಿಡುತ್ತೆ, ದೇಶ ದಿವಾಳಿ ಆಗಿಬಿಡುತ್ತೆ, ರೇವಡಿ ಕಲ್ಚರ್ ಅಂತ ಮೋದಿಯವರು ಹೇಳಿದರು ಸರ್. ಫ್ರೀ ಕಲ್ಚರ್ ಒಳ್ಳೇದಲ್ಲ. ಈಗ ಮತ್ತೆ ಯಾಕೆ ಮಧ್ಯಪ್ರದೇಶಲ್ಲಿ ಅವ್ರು ಮಾಡಿದ್ರು? ಈಗ ಏನೋ ಗ್ಯಾರಂಟಿ ಹೇಳ್ತಾರಲ್ಲ, ಏನು ಗ್ಯಾರಂಟಿ ಇದು? ಮೋದಿಗೆ ಗ್ಯಾರಂಟಿ. ಮೋದಿ ಗ್ಯಾರಂಟಿ ಏನು? ಹೊಟ್ಟೆಗೆ ಇಟ್ಟಿಲ್ದೆ ಹೋದ್ಮೇಲೆ ಫಸ್ಟ್ ಹೊಟ್ಟೆಗೆ ಇಟ್ಟು ರೊಟ್ಟಿ ಇವೆಲ್ಲ ಫಸ್ಟ್ ಹೊಟ್ಟೆ ತುಂಬಿದ್ರೆ ಮಾತ್ರ ಇದೇನು ಜನರ ಅಭಿವೃದ್ಧಿ. ಜನ ಅಭಿವೃದ್ಧಿ ಆದ್ರೆ ದೇಶ ಅಭಿವೃದ್ಧಿ ಆದಂಗೆ. ಜನ ಅಭಿವೃದ್ಧಿ ಆಗ್ಬೇಕು, ಜನಕ್ಕೆ ಕಷ್ಟಕ್ಕಾಗಬೇಕು, ನಿಮ್ ಶಕ್ತಿ ಸಿಗ್ಬೇಕು, ನೀವು ಒಳ್ಳೆ ಊಟ ಮಾಡ್ಬೇಕು, ಒಳ್ಳೆ ಬಟ್ಟೆ ತೊಡಬೇಕು, ಮಕ್ಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ರೆ ದೇಶ ಉದ್ಧಾರ ಆಗೋದು. ನೀವು ಉದ್ಧಾರ ಆಗ್ಲಿಲ್ಲ ಅಂದ್ರೆ ಎಲ್ಲ ಆಗ್ತದೆ? ಈಗ ಉಚಿತವಾಗಿ ಬಸ್ಸಲ್ಲಿ ಹೋಗ್ತಾ ಇದಾರೆ ಹೆಣ್ಮಕ್ಳು, ಎಲ್ಲ ಫ್ರೀಯಾಗಿ ದುಡ್ಡು ಉಳಿತಾರೆ. ದೇವಸ್ಥಾನಕ್ಕೂ 4 ರೂಪಾಯಿ ಉಂಡಿಗೆ ಕಾಸು ಹಾಕ್ತಾವ್ರೆ. ಅದೇ ನಮ್ಮ ಕಾರ್ಯಕ್ರಮ. 1 ವರ್ಸಸ್ 2 ಸರ್. ಈಗ ಇಲ್ಲಿ 1 ವರ್ಸಸ್ 2, ಕಾಂಗ್ರೆಸ್ ವರ್ಸಸ್ 2, BJP ಪ್ಲಸ್ JDS ಅಂತ. ಲೆಕ್ಕಕ್ಕೆಲ್ಲ ಅವ್ರು ಬಿಡಿ, ಅವರೆಲ್ಲ ಒಂದೇ ಯಾವ್ದು ಅವೆಲ್ಲ ಇಬ್ರು ಅವರು ಸ್ವಾರ್ಥಕ್ಕೋಸ್ಕರ ರಾಜಕಾರಣ ಮಾಡ್ತಾ ಇರೋದು. ಕೇಸರಿ ಮತ್ತೆ ಹಸಿರು ಮಿಕ್ಸ್ ಆಗಿ ಶಾಲು ಹಾಕೋತಾ ಇದ್ದಾರೆ ಈಗ ಎಲ್ಲ ಕಡೆ. ಅದೆಲ್ಲ ಇನ್ನೊಂದು 1 ತಿಂಗಳು ಅಷ್ಟೇ. 1 ತಿಂಗಳು ಕಿತ್ತಾಗ್ಬಿಡ್ತಾರೆ. ಏನ್ ಸರ್ ಭವಿಷ್ಯ ಅದು? ಆಗುದಿಲ್ಲ, ಅದೆಲ್ಲ ಜೆಲ್ಲ ಆಗುದಿಲ್ಲ. ಇವರಿಬ್ರು ಒಂದಾಗ್ಬೋದು ಅಷ್ಟೇ. ಹಳ್ಳಿಲಿ ವರ್ಕರ್ಸ್ ಒಂದಾಗುತ್ತೆ. ಏನ್ ಪ್ರಾಬ್ಲಮ್ ಏನು? ಹಿಂದುತ್ವ, ಕೆರಗೋಡಲ್ಲಿ ಧ್ವಜದ ವಿಚಾರಕ್ಕೆಲ್ಲ ಗಲಾಟೆ ಆಯಿತು. ಕುಮಾರಸ್ವಾಮಿ ಅವರು ಕೇಸರಿ ಧ್ವಜ ಹಾಕೊಂಡಿದ್ರು. ಈಗ ದೇವೇಗೌಡರು ಹಾಕೊಂಡಿದ್ರು. ಗ್ಯಾರಂಟಿ ಯೋಜನೆಗಳಿಗೆ ರೆಸ್ಪಾನ್ಸ್ ಹೇಗಿದೆ ಸರ್? ಸ್ಟೇಟ್ ವೈಡು ಗ್ಯಾರಂಟಿ ಯೋಜನೆಗೆ ರೆಸ್ಪಾನ್ಸ್ ಹೇಗಿದೆ ಅಂತ ನಿಮ್ ಕ್ಯಾಮ್ರಾ ನೋಡ್ತಲ್ಲ ಈಗ? ನಿಮ್ ಕ್ಯಾಮ್ರಾನೇ ಸಾಕ್ಷಿ. ಏನು ಪ್ರಣಾಳಿಕೆ ಏನು ಸರ್ ಈ ಬಾರಿ ದೇಶದಾದ್ಯಂತ? ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ವರ್ಷಕ್ಕೆ 1 ಲಕ್ಷ ಪೃಥ್ವಿ ಅಂತ ಹೇಳಿದ್ವಿ. ಈ ಕಾಂಗ್ರೆಸ್ ಗೃಹಲಕ್ಷ್ಮಿ 24,000, ಡೆಲ್ಲಿ ಕಾಂಗ್ರೆಸ್ 1 ಲಕ್ಷ, ಹೆಲ್ತ್ ಇನ್ಶೂರೆನ್ಸ್ 1 ಲಕ್ಷ, 25 ಲಕ್ಷ, ನಮ್ಮ ಯುವಕರಿಗೆ ಉದ್ಯೋಗಕ್ಕೆ ಟ್ರೈನಿಂಗ್ ಕೊಟ್ಟು 1 ಲಕ್ಷ, ಸಾಲ ಮನ್ನಾ, ಬೆಂಬಲ ಬೆಲೆ, ಇವೆಲ್ಲ ಶೈಕ್ಷಣಿಕ ಸಾಲ ಮನ್ನಾ, ಇವೆಲ್ಲ ಮಾಡಿ. ಅಂದ್ರೆ ಇದೆಲ್ಲ ಎಲ್ಲಿ ಸಂಪನ್ಮೂಲ, ಎಲ್ಲಿ ಹಣ ಎಲ್ಲಿಂದ ತರ್ತಾರೆ ಇದಕ್ಕೆಲ್ಲದಕ್ಕೂ? ಈ ಕರ್ನಾಟಕದಲ್ಲಿ ಹೆಂಗ್ ತಂದು 52,000 ಕೋಟಿ ಬಜೆಟ್ ಅಲ್ಲಿ ಇಟ್ವಲ್ಲ, ಇಷ್ಟು ದಿನ ಎಲ್ಲ ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡೋದಲ್ಲ 10 ತಿಂಗಳಿಂದ, ಹಂಗೆ ಅಲ್ಲೂ ಮಾಡ್ತಾರೆ. 1 ಕಿಲೋಮೀಟರ್ ರೋಡ್ ಮಾಡಲಿಲ್ಲ, ಬರೀ ಗ್ಯಾರಂಟಿ ಯೋಜನೆಯಲ್ಲಿ ಮುಳುಗಿದೆ ಈ ಸರ್ಕಾರ ಅಂತ ಯಾರು ಹೇಳಿದ್ರು? 129 ಕೋಟಿ ಅಭಿವೃದ್ಧಿಗೆ ಇಟ್ಟಿದ್ದೀವಿ. RR ನಗರ ಹೇಗಿದೆ ಸರ್? RR ನಗರ ಇಡೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆನೇ ಈಗ 2.5 3 ಲಕ್ಷ ಗೆಲ್ತಾರೆ. ಲೀಡ್ 3 ಲಕ್ಷ. RR ನಗರದಲ್ಲೂ 15-20 ಸಾವಿರದಲ್ಲಿ ಗೆಲ್ತಾರೆ. ಓಕೆ.